ಏನಪ್ಪ ಅಂದ್ರೆ ಬಲಿಷ್ಠಿಲ್ಲ ಕೇಳಾಂತ ಸಮಾಜ ಅಂತ ಈ ಸಮಾಜ ತಿಳ್ಕೊಂಡು ತಾವು ಏನಪ್ಪ ಅಂದ್ರೆ ನಮ್ಮ ಸಮಾಜ ಅನ್ಯಾಯ ಮಾಡಿದ್ವಿ. ದೊಡ್ಡದಲ್ಲ ಅನ್ಯಾಯ ನಿಮ್ಗೆ ಗೊತ್ತಿರಬೇಕು. ಈ ಲಂಬಾಣಿ ಸಮಾಜ ಮಕ್ಕಳ ಮಾರಾಟ ಗೋಚಾರನಲ್ಲಿ ಚಿಂಚೋಳಿ ತಾಲೂಕ ಗುಲ್ಬರ್ಗ ಜಿಲ್ಲೆ ಮಕ್ಕಳ ಮಾರಾಟದಲ್ಲಿ ತಮ್ಮ ಹಸುವಿಗಾಗಿ ಮಕ್ಕಳ. ನಮಸ್ಕಾರ, ನಾನು ದೇವೇಂದ್ರ ನಾಯಕ್ ಅಂತ, ದಾವಣಗೆರೆ ಜಿಲ್ಲೆ ಬೆಂಗಳೂರಿನಲ್ಲೇ ಈ ಬಂಜಾರ ಹೋರಾಟಗಾರರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಏನು ಕೊಟ್ಟಿತ್ತು ಒಳ ಮೀಸಲಾತಿ ನಮ್ಮ ಬಂಜಾರ ಸಮುದಾಯಕ್ಕೆ, ಈ ಕೊರಮ ಮತ್ತು ಬಂಜಾರ ಎಲ್ಲರಿಗೂ ಸೇರಿ 4% ಕೊಟ್ಟಿತ್ತು ಮೊದಲು. ಆದ ನಂತರ 5% ನಮ್ಮ ಇವರು ಅಲೆಮಾರಿಗಳ ಜನಾಂಗದ 1% ನಮ್ಮ ಇದರಲ್ಲೇ ಸೇರಿಸ್ಬಿಟ್ಟು 5% ಮಾಡಿದರು. ಅದರಿಂದ ಅಲೆಮಾರಿ ಜನಾಂಗದವರು ನಮ್ಮ ಲಂಬಾಣಿ ಮತ್ತು ಬೋವಿ ಇವರ ಜೊತೆ ನಾವು ಹೋರಾಟ ಮಾಡಲು ಆಗೋದಿಲ್ಲ, ನಮಗೆ ವಂಚಿತರಾಗ್ತೀವಿ ಅಂತ ಹೇಳ್ಬಿಟ್ಟು ಅವರು ನಿರಂತರ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಇದು ಸ್ವಲ್ಪ ಎಲ್ಲೋ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಘನ ಸರ್ಕಾರವು ಇದನ್ನು ಬಹಳ ಇದರಾಗೆ ಪರಿಗಣಿಸಿ ನಮಗೆ ಏನು ಈಗ 5% ಕೊಟ್ಟಿದ್ದೀರಿ ಬಂಜಾರ ಕೊರಮ ಇವರಿಗೆ, ಅದನ್ನು ಹಾಗೆ ಉಳಿಸಿ ಅವರಿಗೆ ಅಲೆಮಾರಿಗಳಿಗೆ ಏನು 1% ಕೊಟ್ಟಿದ್ರು ಅವರನ್ನು ನೇರವಾಗಿ 1% ಅವ್ರಿಗೆ ಬೆನಿಫಿಟ್ ಆಗೋ ಹಾಗೆ ಇಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಸರ್ಕಾರದಲ್ಲಿ ನನ್ನ ಮನವಿ ಇದೆ. ಈಗಾಗಲೇ ಘನ ಸರ್ಕಾರವು ಕ್ಯಾಬಿನೆಟ್ನಲ್ಲಿ ಮತ್ತು ಎಲ್ಲ ಮಾಡಿ ಸರ್ಕಾರಿ ಆದೇಶ ಆಗಿ ಅಸೆಂಬ್ಲಿನಲ್ಲೂ ಅವರು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ಯಾವ ರೀತಿ ಇದನ್ನು ಪರಾಮರ್ಶಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಇದಕ್ಕೆ ಇದು ಸಾಧ್ಯವೇ ಹೊರತು ವಿವೇಚನೆಗೆ ಬಿಟ್ಟ ವಿಚಾರವಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಯಾವ ರೀತಿ ಪರಿಹಾರವನ್ನು ಕಂಡುಹಿಡಿದು ಕೊಡ್ತಾರೋ ಅನ್ನೋದು ನಮ್ಮ ಜನಾಂಗ ಅವರನ್ನು ಎದುರು ನೋಡ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಗುರುಮೂರ್ತಿ ಅಂತ ಹೇಳ್ಬಿಟ್ಟು ಬಂಜಾರ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರಲ್ಲಿ ನಾನು ಕೂಡ ಒಬ್ಬ. ಈ ದಿನ ನಡೆದ ಈ ಮೀಸಲಾತಿ ಹೋರಾಟವು ನಮ್ಮ ಬಂಜಾರ ಜನಾಂಗಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ಒಂದು ಸಂದೇಶವನ್ನು ಕೊಟ್ಟು ಇದನ್ನು ಮಾನ್ಯ ನಾಗಮೋಹನ್ ದಾಸ್ ರವರ ವರದಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಅದರಂತೆ ನಮ್ಮ ಜನಾಂಗ ಆಗಿರುವ ಅನ್ಯಾಯವನ್ನು ಪರಿಗಣಿಸಿ ಮಾರ್ಪಡಿಸಲು ತಮ್ಮಲ್ಲಿ ಈ ಮೂಲಕ ಕೋರುತ್ತೇವೆ.